ನಮಸ್ಕಾರ. 22 ಫೆಬ್ರವರಿ 2022ಕ್ಕೆ ರಷ್ಯಾ ಅಧಿಕೃತವಾಗಿ ಯುಕ್ರೇನಿನ ಮೇಲೆ ದಾಳಿಯನ್ನು ಮಾಡಿದೆ. ಇದನ್ನು ರಷ್ಯಾ ಸ್ಪೆಷಲ್ ಆಪರೇಷನ್ ಅಂತ ಕರೆದರೆ, ಅಮೆರಿಕ ಸೇರಿದಂತೆ ನ್ಯಾಟೋ ಅಲೈಸ್ ಕಂಟ್ರೀಸು ಏನು ಕರೀತಾ ಇದ್ದಾರೆ ಅಂದರೆ ಇದು ಪ್ರೀ ಮೆಡಿಟೇಟೆಡ್ ವಾರ್ ಅಂತ ಕರೀತಾ ಇದ್ದಾರೆ. ಸ್ಥೂಲವಾಗಿ ಈ ಒಂದು ವಿಡಿಯೋದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಯುದ್ಧದ ಸನ್ನಿವೇಶಗಳನ್ನು ಚರ್ಚೆ ಮಾಡೋದಲ್ಲ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯುಕ್ರೇನು, ಈಸ್ಟ್ ಯುರೋಪು ಮತ್ತು ರಷ್ಯಾ ಈ ಮ್ಯಾಪ್ಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ರಾನಡೆ. ರಷ್ಯಾ ಇದರ ದಾಳಿಯ ಮಾಡಿದ ಮೇಲೆ ಎಲ್ಲರಲ್ಲಿ, ಭಾರತೀಯರಲ್ಲಿ ಮೂಡ್ತಾ ಇರುವಂಥ ಒಂದು ಪ್ರಶ್ನೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ಭಾರತ ಇದೇ ರೀತಿಯಲ್ಲಿ ಯಾವಾಗ ಮತ್ತು ಹೇಗೆ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ದೊಡ್ಡ ಕ್ಯೂರಿಯಸ್ ಕ್ವಶನ್. ಯಾಕೆ ಅಂತ ಹೇಳಿದ್ರೆ, ರಷ್ಯಾ ಹೇಳ್ತಾ ಇರ್ತಕ್ಕಂಥದ್ದು ಯುಕ್ರೇನ್ ನನ್ನದೇ ಭಾಗವಾಗಿತ್ತು, ಕ್ರಿಮಿಯಾ ನನ್ನದೇ ಭಾಗವಾಗಿತ್ತು, ಫಾರ್ ದಿ ಸ್ಟ್ರಾಟಜಿಕ್ ರೀಸನ್ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅದು ನಮ್ಮ ಭಾಗವಾಗಬೇಕಿತ್ತು, ಆದರೆ ಫ್ರೆಂಡ್ಶಿಪ್ ಮತ್ತು ಬೇರೆ ಕಾರಣಗಳಿಂದ ಇದನ್ನು ಕೊಡಲಾಯಿತು ಅಂಥೇಳಿ. ಓಕೆ, ಗಾರ್ಬಚೇವ್ ಕಾಲದಲ್ಲಿ ಇದನ್ನು ಒಂದೊಂದು ಸಪ್ರೇಟ್ ಯುಕ್ರೇನಿಗೆ ಕ್ರಿಮಿಯಾವನ್ನು ಕೊಡಲಾಗಿರ್ತಕ್ಕಂಥದ್ದನ್ನು ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ಬೋದು. 1991 15 ಒಂದು ರಿಪಬ್ಲಿಕ್ಗಳು ಒಟ್ಟಾಗಿದ್ದಂಥ ಸೋವಿಯತ್ ಯೂನಿಯನ್ ಅನ್ನುವಂಥದ್ದು ಡಿಸ್ಇಂಟಿಗ್ರೇಟ್ ಆಗಿ ಬೇರೆ ಬೇರೆ ಈಸ್ಟ್ ಯುರೋಪು ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳಾಗಿ ಫಾರ್ಮ್ ಆಗುತ್ತೆ. ಯುಕ್ರೇನ್ ಅನ್ನುವಂಥದ್ದು ಯುರೋಪಿನ ಸಂದರ್ಭದಲ್ಲಿ ರಷ್ಯಾವನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ, ಪ್ರಾದೇಶಿಕವಾಗಿ ಅತಿ ದೊಡ್ಡದಾದಂಥ ದೇಶ. ವೀಟ್ ಪ್ರೊಡಕ್ಷನ್ ಆಗಿರ್ಬೋದು, ಲಿಕರ್ ಪ್ರೊಡಕ್ಷನ್ ಆಗಿರ್ಬೋದು, ಇದರಲ್ಲೆಲ್ಲ ಮುನ್ನೆಲೆಯನ್ನು ಸಾಧಿಸಿರ್ತಕ್ಕಂಥ ದೇಶ. ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು, ಈ ಒಂದು ವಾರಿಗೆ ಪೂರ್ವ ಪೀಠಿಕೆ ಹೇಗೆ ಪ್ರಾರಂಭ ಆಯಿತು ಅಂಥೇಳಿ. ಏನಾಗುತ್ತೆ, ಡಿಸ್ಇಂಟಿಗ್ರೇಷನ್ ಆಫ್ ಸೋವಿಯತ್ ಯೂನಿಯನ್ ಆಗುತ್ತೆ. ನ್ಯಾಟೋ ಒಂದು ಪ್ರಾಮಿಸನ್ನು ಮಾಡಿರುತ್ತೆ ಎಲ್ಲರ ಜೊತೆಗೆ ಸೇರಿಕೊಂಡು, ನಾವಿನ್ನು ಹೆಚ್ಚಿನ ಮಿಲಿಟರೈಸೇಷನ್ ಈಸ್ಟ್ ಯುರೋಪ್ನಲ್ಲಿ ಮಾಡಲ್ಲ, ಪೀಸ್ ಮತ್ತು ಟ್ರ್ಯಾಂಕ್ವಿಲಿಟಿಯನ್ನು ಕಾಯ್ದುಕೊಳ್ಬೇಕು. ಆದರೆ ನಿಧಾನವಾಗಿ ಯುಕ್ರೇನ್ ಸೇರಿದಂತೆ ಬೇರೆ ಬೇರೆ ದೇಶಗಳು ಈ ನ್ಯಾಟೋದ ಅಲೈ ಆಗಬೇಕು ಅನ್ನುವಂಥದ್ದು ಬಯಸ್ತಾ ಇರುತ್ತೆ. ಯುಕ್ರೇನ್ ಕೂಡ ಅದನ್ನೇ ಬಯಸ್ತಾ ಇರುತ್ತೆ. ಯಾಕಂದರೆ ಯುಕ್ರೇನ್ನ ಈಗಿನ ರಾಷ್ಟ್ರಪತಿ ಅದು ಅಮೇರಿಕಾದ ಒಂದು ಸ್ನೇಹವನ್ನು ಬಯಸುವಂಥ ಅಥವಾ ಅದರ ಒಂದು ಪ್ರಣೀತವಾಗಿ ಬಂದಿರತಕ್ಕಂಥ ರಾಷ್ಟ್ರಪತಿ. ರಷ್ಯಾ ಏನು ಹೇಳ್ತಾ ಇದೆ, ನಾನು ಈ ಯುದ್ಧವನ್ನು ಮಾಡ್ತಾ ಇರಲಿಲ್ಲ, ಯುಕ್ರೇನ್ ಒಂದೇ ಒಂದು ಪ್ರಾಮಿಸನ್ನು ಮಾಡಬೇಕಿತ್ತು. ಏನು, ನಾನು ನ್ಯಾಟೋಗೆ ಸೇರಲ್ಲ, ಇಲ್ಲಿ ಹೆಚ್ಚಿನ ಮಿಲಿಟರೈಸೇಷನ್ ಮಾಡಲ್ಲ ಮತ್ತು ರಷ್ಯಾದ ಪ್ರದೇಶದಲ್ಲಿ ಭಯವನ್ನು ಹುಟ್ಟಿಸುವಂಥ ಅಥವಾ ಅಮೆರಿಕದ ನ್ಯಾಟೋ ಅಲೈಗಳು ಇಲ್ಲಿ ಬಂದು ಫ್ಲೀಟ್ಸ್ಗಳನ್ನು ಹಾಕ್ಕೊಂಡು ಕೂರೋ ರೀತಿಯ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಲ್ಲ ಅಂಥೇಳಿ. ಆದರೆ ಯುಕ್ರೇನ್ ಇದಕ್ಕೆ ಪ್ರಾಮಿಸ್ ಮಾಡಿಲ್ಲ. ಒಂದು ಕಡೆ ರಷ್ಯಾ ಹೇಳ್ತಾ ಇರುವಂಥದ್ದು ಮಿಲಿಟರೈಸೇಷನ್ ಆಗ್ತಾ ಇತ್ತು ಅಂಥೇಳಿ. ಈಚೆಯಿಂದ ರಷ್ಯಾದ ವಿರುದ್ಧವಾಗಿ ನ್ಯಾಟೋ ಅಲೈಸ್ಗಳು ಏನು ಹೇಳ್ತಾ ಇದ್ದಾರೆ, ಇವರು ಫಾರ್ಮರ್ ಸೋವಿಯತ್ ಯೂನಿಯನನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಆ ಕಾರಣದಿಂದ ಇವರು ನಿಧಾನವಾಗಿ ಯುಕ್ರೇನು, ನಾಳೆ ಇನ್ನಿತರ ದೇಶಗಳ ಮೇಲೂ ಕೂಡ ಇದೇ ಕಾರಣಗಳನ್ನು ಕೊಡ್ತಾ ಅವರು ವ್ಲಾಡಿಮಿರ್ ಪುಟಿನ್ನ ಒಂದು ಆಂಬಿಷನ್ ಏನಿದೆ, ಹಳೆಯ 91ಕ್ಕಿಂತ ಹಿಂದೆ ಇದ್ದಂಥ ಸೋವಿಯತ್ ಯೂನಿಯನನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕು ಅಂಥೇಳಿ. ನಮ್ಗೆ ಗೊತ್ತಿರಬೇಕು, 2014ರಲ್ಲಿ ಇದೇ ಒಂದು ಟೆನ್ಷನ್ಸ್ನ ಕಾರಣದಿಂದ ಎಲ್ಲಿ ಈ ಬ್ಲ್ಯಾಕ್ ಸಿಯಲ್ಲಿ ಬಂದು ಅಮೆರಿಕದ ನ್ಯಾಟೋ ಪಡೆಗಳಿರ್ಬೋದು, ಮಿಸೈಲ್ಸ್ ಏನಾದರೂ ಬಂದು ಇರ್ಬೋದು ಅನ್ನೋಂಥ ಹೆದರಿಕೆಯಲ್ಲಿ ರಷ್ಯಾ ಏನು ಮಾಡುತ್ತೆ, ಟಾರ್ಟಾರ್ಸ್ ಇರ್ತಕ್ಕಂಥದ್ದು ರೆಫರೆಂಡಮ್ನ ಮೂಲಕ ಮತ್ತು ತನ್ನದೇ ಆದಂಥ ಅಟಾನಮಸ್ ರೀಜನನ್ನು ಬಳಸ್ಕೊಂಡು ಕ್ರೀಮಿಯಾವನ್ನು ಆಕ್ಯುಪೈ ಮಾಡುತ್ತೆ. ಸೆವಸ್ತಪೋಲ್ ಅನ್ನುವಂಥ ಒಂದು ಬಹಳ ಫ್ಲೀಟು, ಬಹಳ ಇಂಪಾರ್ಟೆಂಟು ನೇವಿಯ ಸಂದರ್ಭದಲ್ಲಿ ರಷ್ಯಾ ಇದನ್ನು ಈಗಲೂ ಕೂಡ ಕಾಯ್ದುಕೊಂಡಿದೆ. ಕ್ರಿಮಿಯಾ ಕಾನ್ಕೋರ್ ಆದ ಮೇಲೆ ಆ ಸಂದರ್ಭದಲ್ಲಿ ಒಂದಷ್ಟು ಸ್ಯಾಂಕ್ಷನ್ಸನ್ನು ಮತ್ತೊಂದು ಮಾತುಕತೆಗಳಾಗ್ತಾಯಿತ್ತು, ರೈಟ್. ಆದರೆ ಈ ಸಂದರ್ಭದಲ್ಲಿ ನಿಧಾನವಾಗಿ ಆ ನಂತರದಲ್ಲಿ ಏನಾಯಿತು ಅಂತ ಹೇಳಿದರೆ, ಡಾನ್ಸ್ಟೆಕ್ ಮತ್ತು ಲುಶಾಂಕ್ ಪ್ರಾವಿನ್ಸಸ್ಗಳಲ್ಲಿ, ಅಂದರೆ ನಾವು ಡಾನ್ಸ್ಟೆಕ್ ಅನ್ನುವಂಥ ಒಂದು ಡೊಂಬಾಸ್ ರೀಜನ್ ಅಂತ ಏನು ಕರಿತೇವೆ, ಡೊಂಬಾಸ್ ರಿಪಬ್ಲಿಕ್ ಅಂತ ಏನು ಕರಿತೇವೆ, ಈ ಪ್ರದೇಶದಲ್ಲಿ ರಷ್ಯಾಗೆ ಸ್ನೇಹಿತವಾಗಿರ್ಬೋದಾದಂಥ, ರಷ್ಯಾವನ್ನು ಸಪೋರ್ಟ್ ಮಾಡುವಂಥ ರೆಬೆಲ್ಸ್ಗಳು ಫೈಟ್ ಮಾಡ್ತಾಯಿದ್ರು. ಈ ರೆಬೆಲ್ಸನ್ನು ಫೈಟ್ ಮಾಡಲಿಕ್ಕೆ ಯುಕ್ರೇನ್ ಅಟ್ಯಾಕ್ ಮಾಡುತ್ತೆ. ಯಾವಾಗ ಇವರು ಸೋಲು ಅಂತ ಹಾಕಿ ಬರ್ತಾರೆ, ರಷ್ಯಾ ತನ್ನ ಆರ್ಮಿಯನ್ನು ಕಳಿಸ್ಬಿಟ್ಟು ಇಲ್ಲಿ ಫೈಟು ಮತ್ತು ಇಲ್ಲಿ ಒಂದು ಮೊಬಿಲೈಸೇಷನನ್ನು ಮಾಡ್ತಾ ಇರುತ್ತೆ. ಆದರೆ ಈ ವರ್ಷದ ಪ್ರಾರಂಭದಿಂದಲೇ ನಿಧಾನವಾಗಿ ರಷ್ಯಾ ಅನ್ನುವಂಥದ್ದು ಈ ಪ್ರದೇಶಗಳಲ್ಲಿ ಆರ್ಮಿಯನ್ನು ತಂದು ನಿಲ್ಲಿಸುವಂಥದ್ದು, ಬೆಲಾರೂಸ್ ಪ್ರದೇಶದಲ್ಲಿ ಆರ್ಮಿಯನ್ನು ತಂದು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ಈ ಪ್ರದೇಶದಲ್ಲಿ ತನ್ನ ಏರ್ಫೋರ್ಸ್ ಆಗಿರ್ಬೋದು, ನೇವಲ್ ಬೇಸಸ್ಗಳನ್ನು ಸ್ಟ್ರಾಂಗ್ ಮಾಡುವಂಥದ್ದು, ಎಲ್ಲೋ ಒಂದು ಯುದ್ಧದ ಮುನ್ಸೂಚನೆಯನ್ನು ಕೊಡ್ತಾಯಿತ್ತು. ಇಷ್ಟು ಪೂರ್ವ ಪೀಠಿಕೆ ಆದ ಮೇಲೆ ಯಾವಾಗ ಯುಕ್ರೇನ್ ಪ್ರಾಮಿಸ್ ಮಾಡೋದಿಲ್ಲ, ನಾನು ನ್ಯಾಟೋಗೆ ಸೇರುವಂಥ ಅಥವಾ ಸೇರೋದೇ ಇಲ್ಲ ಅಂತ ರಷ್ಯಾಗೆ ಪ್ರಾಮಿಸ್ ಮಾಡಲ್ಲ, ಆವಾಗ ರಷ್ಯಾಗೆ ಕ್ಲಿಯರ್ ಆಗುತ್ತೆ, ನನ್ನ ರೂಟ್ ಅನ್ನುವಂಥದ್ದು ಕ್ಲಿಯರ್ ಇದೆ, ನಾನು ಯುಕ್ರೇನನ್ನು ಆಕ್ಯುಪೈ ಮಾಡ್ತೇನೆ. ನ್ಯಾಟೋದವರು ಈಗಲೂ ಕೂಡ ಇಲ್ಲಿ ಬಂದು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನಮ್ಮ ಫೋರ್ಸಸ್ಗಳು ಫೈಟ್ ಮಾಡ್ತವೆ ಅಂತ ಹೇಳ್ತಾ ಇಲ್ಲ. ಈ ಕಾರಣ ರಷ್ಯಾಗೆ ಒಂದು ಆನೆ ಬಲ ಬಂದಾಗಿದೆ. ಯಾಕಂದರೆ ಆಪೋನೆಂಟ್ಸೇ ಇಲ್ಲ. ಯುಕ್ರೇನ್ ಸಿಂಗಲ್ ಹ್ಯಾಂಡೆಡ್ಲಿ ಫೈಟ್ ಮಾಡ್ತಾಯಿದ್ರು ಕೂಡ ಆಲ್ಮೋಸ್ಟ್ ಆನ್ ದ ವರ್ಜ್ ಆಫ್ ಡಿಫೀಟ್ನಲ್ಲಿ ನಿಂತಿದೆ. ಈ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆನ್ ಒನ್ ಹ್ಯಾಂಡ್ ಅಥವಾ ಕ್ಲಿಯರ್ ಆಗಿ ಡಿಸಿಸಿವ್ ಆಗಿ ರಷ್ಯಾ ಈ ಯುದ್ಧವನ್ನು ಗೆದ್ದುಕೊಳ್ಳುತ್ತೆ. ಈ ಮೂಲಕ ನಾವು ಮ್ಯಾಪನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಸೊ ಇದು ಯುಕ್ರೇನ್ ಆ್ಯಂಡ್ ದಿಸ್ ಈಸ್ ರಷ್ಯಾ. ಸೊ ನೆಕ್ಸ್ಟ್
ನೋಡಿ ಈ ವಿಶ್ವ ಅನ್ನುವಂಥದ್ದು ಈ ರೀತಿ ಇದೆ. ಗ್ಲೋಬಲ್ ಮ್ಯಾಪ್ ನಮಗೆಲ್ಲ ಗೊತ್ತಿದೆ, ನೋ ನೀಡ್ ಟು ಮೆನ್ಷನ್. ಅರ್ಲಿಯರ್ ಇಟ್ ಯೂಸ್ ಟು ಬಿ ಲೈಕ್ ದಿಸ್. ರಷ್ಯಾ, ಯುನೈಟೆಡ್ ಸೋವಿಯತ್ ಯೂನಿಯನ್ ಅನ್ನುವಂಥದ್ದು ಭಾಳ ವಿಶಾಲವಾಗಿತ್ತು ಮತ್ತು ಡಿಸ್ಇಂಟಿಗ್ರೇಷನ್ನ ನಂತರದಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳು ಫಾರ್ಮ್ ಆಯಿತು. ಅಮೇರಿಕಾ ಇಲ್ಲಿದೆ, ಭಾರತ ಇಲ್ಲಿದೆ, ಬೇರೆ ಬೇರೆ ದೇಶಗಳನ್ನು ನೀವು ನೋಡ್ತಾ ಹೋಗಿ. ಓಕೆ, ಆರ್ಕ್ಟಿಕ್ ಓಷನ್ ಆಗಿರ್ಬೋದು, ಪೆಸಿಫಿಕ್ ಆಗಿರ್ಬೋದು, ಬ್ಲ್ಯಾಕ್ ಸಿ ಆಗಿರ್ಬೋದು, 3 ಕಡೆ ಇದಕ್ಕೆ ಓಪನಿಂಗ್ ಸಿಗುತ್ತೆ ರಷ್ಯಾಗೆ. ಸೊ ಇವತ್ತಿನ ಯುಕ್ರೇನ್ ಅನ್ನುವಂಥದ್ದು ಹೀಗಿದೆ. ಯುರೋಪಿನ 2ನೇ ಅತಿ ದೊಡ್ಡ ದೇಶ ಆಫ್ಟರ್ ರಷ್ಯಾ ಇನ್ ದಿ ಏರಿಯಾ. 24 ಆಗಸ್ಟ್ 1991 ಅದಕ್ಕೆ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ಸಿಗುತ್ತೆ. ಕೀವ್ ಅನ್ನುವಂಥದ್ದು ಅದರ ಕ್ಯಾಪಿಟಲ್ಲು. ಇವತ್ತು ರಷ್ಯಾ ಕಾನ್ಕರ್ ಮಾಡಿರುವಂಥದ್ದು ಮೊದಲ ಹಂತದಲ್ಲಿ ಇಷ್ಟು ಪ್ರಾಂತ್ಯಗಳನ್ನು ಅದು ಆಲ್ಮೋಸ್ಟ್ ಲೈಕ್ ಇದನ್ನು ತೆಗೆದುಕೊಳ್ತು. ಅದನ್ನೇ ನ್ಯೂ ರಷ್ಯಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಪ್ರದೇಶದಲ್ಲಿ ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ ಅಂತ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಈ ಇಡೀ ಭಾಗ ರಷ್ಯಾದ ಭಾಗ ಬಿಡುವಂಥ ಸಾಧ್ಯತೆ ಇರುತ್ತೆ. ನ್ಯಾಟೋ ಅನ್ನುವಂಥದ್ದು 1949 ಫಾರ್ಮ್ ಆಗಿದ್ದು, ಇದರ ಹಿನ್ನೆಲೆಯನ್ನು ನಾನು ಚರ್ಚಿಸ್ಲಿಕ್ಕೆ ಹೋಗಲ್ಲ. ನೋಡಿ, ಏರ್ ಸ್ಪೇಸ್ ಇನ್ ಆ್ಯಂಡ್ ಅರೌಂಡ್ ಯುಕ್ರೈನ್ ನಿನ್ನೆ 22 ಫೆಬ್ರವರಿ ಹೇಗಿತ್ತು ಅಂತ ಇದನ್ನು ತೋರಿಸ್ತಾ ಇದ್ದಾರೆ. ಯೂಶ್ವಲಿ ಕಮರ್ಷಿಯಲ್ ಫ್ಲೈಟ್ಸ್ ಓಡಾಡುವಂಥ ಸಂದರ್ಭ ಹೇಗಿರುತ್ತೆ, ಅಥವಾ ಈ ಮಿಲಿಟರಿ ಪ್ಲೇನ್ಸು ಎಲ್ಲ ಕಡೆ ಹಾರಾಟ ಮಾಡಿ ಎಲ್ಲ ಕಡೆ ಬಾಂಬಿಂಗ್ಸನ್ನು ಮಾಡಿ ಕಂಪ್ಲೀಟಾಗಿ ಟೇಕ್ ಓವರ್ ಅವರ ಯುಕ್ರೈನ್ನ ಬೇಸಸ್ಗಳನ್ನು ಹೊಡೆದಾಕುವಂಥದ್ದು. ಆನ್ ದಿ ಅದರ್ ಹ್ಯಾಂಡ್ ಯುಕ್ರೈನ್ ಕೂಡ ರಷ್ಯಾದ ಒಂದಷ್ಟು ಪ್ಲೇನ್ಸ್ಗಳನ್ನು ಹೊಡೆದಾಕ್ತು ಅಂಥೇಳಿ. ಸೊ ಈ ಪ್ರದೇಶಗಳು ರಷ್ಯಾದ ಭಾಗ ಆಗಿತ್ತು. ಇದು ರಷ್ಯಾದ ಭಾಗ. ಸೊ ಇದು ಕೀವ್ ಕ್ಯಾಪಿಟಲು, ಚರ್ನೋಬಿಲ್ ಇರ್ತಕ್ಕಂಥ ಪ್ರದೇಶ ಮತ್ತು ಬೇರೆ ಬೇರೆ ಈ ಸ್ಟ್ರಾಟಜಿಕ್ಕು ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಆಲ್ರೆಡಿ ರಷ್ಯಾ ಹೋಗಿಬಿಟ್ಟು ತನ್ನ ಪವರನ್ನು ಸ್ಥಾಪಿಸಿದೆ. ಸೊ ನಾವೀಗ ಅರ್ಥ ಮಾಡ್ಕೊಳ್ಬೇಕು ಯುಕ್ರೈನಿನ ನೆರೆಹೊರೆಯ ರಾಷ್ಟ್ರಗಳು ಯಾವ್ದು ಅಂತ. ಬಹಳ ಸರಳವಾಗಿ ನೀವು ನೋಡ್ತಾ ಹೋಗಿ. 1 ಮೊಲ್ಡೋವಾ, 2ನೇದು ರೊಮ್ಯಾನಿಯಾ, 3ನೇದು ಹಂಗೇರಿ, ಸ್ಲೋವಾಕಿಯಾ, ಪೋಲ್ಯಾಂಡ್, ಬೆಲಾರುಸ್ ಮತ್ತು ರಷ್ಯಾ ಮತ್ತು ಬೆಲಾರುಸ್ ಆಲ್ರೆಡಿ ಫ್ರೆಂಡ್ಸು. ಈ ಪ್ರದೇಶದಿಂದಲೂ ಕೂಡ ಒಂದು ಫ್ರಂಟ್ ಅನ್ನುವಂಥದ್ದು ಓಪನ್ ಆಗುತ್ತಲ್ಲ ಈ ವಾರಿಗೆ, ಒಂದು ಕಡೆ ಈ ಫ್ರಂಟ್ ಓಪನ್ ಆಯಿತು, ಇನ್ನೊಂದು ಕಡೆ ಈ ಫ್ರಂಟ್ ಓಪನ್ ಆಯಿತು, 3ನೇದು ಇಲ್ಲಿಂದ ಓಪನ್ ಆಯಿತು. ಸೊ ಆಟೋಮೆಟಿಕಲಿ ಇಟ್ ವಾಸ್ ಎನ್ಸರ್ಕಲ್ಡು. ಈಚೆ ಯುಕ್ರೇನಿಗೆ ಯಾವುದೇ ಏರ್ ಸಪೋರ್ಟ್ ಆಗಲಿ, ನೇವಲ್ ಸಪೋರ್ಟ್ ಆಗಲಿ, ಅಥವಾ ಆರ್ಮಿ ನೇರವಾಗಿ ನ್ಯಾಟೋದಿಂದಾಗಲಿ ಯಾರಿಂದಲೂ ಬಂದಿಲ್ಲ. ಎಲ್ಲ ಎಥಿಕಲ್ ಸಪೋರ್ಟ್ ಬಂತು. ಹಾಗಾಗಿ ಏನು ಮಾಡಲಿಕ್ಕಾಗಿಲ್ಲ. ಸೊ ಈ ಬ್ಯಾಟಲಲ್ಲಿ ಸುಲಭವಾಗಿ ಸರಳವಾಗಿ ಯುಕ್ರೈನ್ ಅನ್ನುವಂಥದ್ದು ಸೋತಿದೆ. ರಷ್ಯಾ ಅನ್ನುವಂಥದ್ದು ಈಗ ಕಾಣ್ತಾ ಇರುವಂಥ ರೀತಿಯಲ್ಲಿ ಅಧಿಕೃತವಾಗಿ ವಿಕ್ಟ್ರಿಯನ್ನು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲಾದರೂ ನ್ಯೂಕ್ಲಿಯರ್ ಯೂಸೇಜು ಇನ್ನೊಂದು ಮತ್ತೊಂದು ಅಥವಾ 3rd ವರ್ಲ್ಡ್ ವಾರಿನ ಪರಿಸ್ಥಿತಿ ಬರ್ಬೋದೇ ಗೊತ್ತಿಲ್ಲ. ಬಟ್ ಆದರೆ ವಾಸ್ತವದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ದಿಸ್ ಈಸ್ ಯುಕ್ರೈನು ನೋಡಿ, ಮತ್ತೆ ಹೇಳ್ತೇನೆ, ಈ ದೇಶಗಳು ಒಟ್ಟು 7 ದೇಶಗಳು ಯುಕ್ರೈನ್ನ ನೇಬರ್ ದೇಶಗಳು. ಇದು ಕ್ಯಾಪಿಟಲು. ಬ್ಲ್ಯಾಕ್ ಸಿ ಇದು ಅದಕ್ಕೆ ಓಪನಿಂಗ್ ಒಂದು ಸಿಗುತ್ತೆ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸಿ ಆಫ್ ಅಜೋವ್ ಆಗಿರ್ಬೋದು, ಬ್ಲ್ಯಾಕ್ ಸಿ ಆಗಿರ್ಬೋದು, 2 ಓಪನಿಂಗ್ಸ್ ಇದಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾವು ನೋಡಬೇಕು, ಅಫ್ಕೋರ್ಸ್ ಯುಕ್ರೈನ್ನ ಇತರ ಈ ಈಸ್ಟ್ ಯುರೋಪ್ ಅಂದ ತಕ್ಷಣ, ಈ ಈಸ್ಟ್ ಯುರೋಪ್ ಅಂತ ನಾವೇನು ಕರಿತೇವೆ, ಇದು ರಷ್ಯಾ ಆಗಿದ್ದರೆ ಯುಕ್ರೈನ್ ಇಲ್ಲಿ ನೋಡಿ ಹೇಗೆ ಈ ಪ್ರದೇಶ ಅನ್ನುವಂಥದ್ದಿದೆ. ಇದು ಬ್ಲ್ಯಾಕ್ ಸಿ ಇದೆ, ಗ್ರೀಸು, ಟರ್ಕಿ, ಇಲ್ಲಿಂದ ಮರ್ಮರ ಇದೆಲ್ಲ ಸೇರಿದಂತೆ ಬೇರೆ ಮೆಡಿಟರೇನಿಯನ್ ಏನಿಗೆ ಓಪನಿಂಗ್ ಸಿಗುತ್ತೆ. ಅಥವಾ ಇದು ನಮ್ಗೆ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥ ಯುರೋಪಿನ ದೇಶಗಳು. ಓಕೆ, ಅದನ್ನು ನಾನೆಲ್ಲ ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ರೈಟ್. ಅದಾದ ಮೇಲೆ ರಷ್ಯಾ ಹಿಂದೆ ನೀವು ನೋಡಿ 1991 ಸಂದರ್ಭದಲ್ಲಿ ಹೇಗಿತ್ತು ರಷ್ಯಾ, ಇಷ್ಟರ ಮಟ್ಟಿಗೆ ದೊಡ್ಡ ವ್ಯಾಪಿಸಿತ್ತು. ಒಂದು ಡೌನ್ಫಾಲ್ ಆಫ್ US ಈ ಒಂದು ಸಂದರ್ಭ ಹೇಗೆ ನೋಡಬಹುದು ಅಂತ ಹೇಳಿದ್ರೆ, ಡೌನ್ಫಾಲ್ ಆಫ್ ಯುಕ್ರೈನ್ ನೋಡ್ತಾ ಇದ್ದರೆ ಬಹುಶಃ ಇದು ಏನಾದರೂ US ಲೆಡ್ಡಿನ ಒಂದು ಹೆಜಮನಿ ಇತ್ತಲ್ಲ, ಗ್ಲೋಬಲ್ ಹೆಜಮನಿ, ಇದೇನಾದರೂ ಡೌನ್ಫಾಲ್ ಆಗ್ತಾ ಇದೆಯಾ ಅಂಥೇಳಿ. ಇನ್ನೊಂದು ಕಡೆ US ಹೇಳ್ತಾ ಇದೆ, ಇಲ್ಲಪ್ಪ ನೀವು ಬರೀ ನ್ಯಾಟೋ ಕತೆ ಹೊಡಿತಾ ಇದ್ದೀರಿ, ಆದರೆ ನಿಮ್ಮ ಮೂಲಭೂತ ಆಶಯ ಒಂದು ಕಡೆ ಆಂತರಿಕವಾಗಿ ನೀವು ಪವರನ್ನು ಕನ್ಸಾಲಿಡೇಟ್ ಮಾಡ್ಕೊಂಡಿದ್ದೀರಿ. ವ್ಲಾಡಿಮಿರ್ ಪುಟಿನ್, ನಿಮ್ಗೆ ಈಗ ಏನಾಗ್ತಾ ಇದೆ, ಆಂಬಿಷನ್ ಇಸ್ ಲಾರ್ಜರ್, ನಿಮ್ಮದು ಎಕನಾಮಿಕ್ ಸೂಪರ್ ಪವರ್ ಆಗಿ ಗ್ರೋ ಮಾಡಬೇಕು, ಅದಕ್ಕೆ ನೀವು ಫಾರ್ಮರ್ ಸೋವಿಯತ್ ಯೂನಿಯನನ್ನು ಮತ್ತೆ ಹೇಗಾದರೂ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋಂಥ ಹಪಾಪಿಕೆಯಲ್ಲಿದ್ದೀರಿ. ಆ ಕಾರಣದಿಂದ ನೀವು ನಿಧಾನಕ್ಕೆ ನ್ಯಾಟೋ ಇಲ್ಲದೇ ಇದ್ದರೂ ಕೂಡ ಬೇರೆ ಕಾರಣನಾದರೂ ಹುಡುಕಿಕೊಂಡು ನೀವು ಯುಕ್ರೈನನ್ನು ಆಕ್ಯುಪೈ ಮಾಡ್ಕೊಳ್ತಾ ಇದ್ರಿ. ನಾನು ಆಗಲೇ ಹೇಳಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಸಂದರ್ಭದಲ್ಲಿಯೂ ಕೂಡ ಯುಕ್ರೈನ್ನ ಅಂಬಾಸಿಡರ್ ಇದೇ ಮಾತನ್ನು ಹೇಳಿದರು. ನಿಮಗೆ ಹೇಗೆ ಪಾಕಿಸ್ತಾನ ಅನ್ನುವಂಥದ್ದು, ಅದೇ ರೀತಿಯಲ್ಲಿ ರಷ್ಯಾದ ಅಂಬಾಸಿಡರ್ ಹೇಳಿರ್ತಕ್ಕಂಥದ್ದು. ರಷ್ಯಾಗೆ ಯುಕ್ರೈನ್ ಅನ್ನುವಂಥದ್ದು ಹಿಸ್ಟಾರಿಕಲಿ ಯುಕ್ರೈನ್ ವಾಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ರಷ್ಯಾ. ಬಟ್ ಆ ಪ್ರದೇಶದಲ್ಲಿ ರಷ್ಯನ್ಫಿಕೇಷನ್ ಆಗುವಂಥ ಒಂದು ಪ್ರಾಸೆಸ್ ಕೂಡ ಇತಿಹಾಸದಲ್ಲಿ ನಡೆದಿದೆ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವೇಳೆ ಇದು ಏನಾದರೂ ಲೆಜಿಟಿಮೇಟ್ ಆದರೆ ಯುಕ್ರೈನನ್ನು ಯಾವುದು ರಷ್ಯಾ ತೆಗೆದುಕೊಂಡಿರ್ತಕ್ಕಂಥದ್ದು, ಭಾರತದ ಭಾಗವಾಗಿರ್ತಕ್ಕಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮ ಸಾವರ್ನಿಟಿಯ ಕಾರಣದಿಂದ, ಟೆರಿಟೋರಿಯಲ್ ಇಂಟೆಗ್ರಿಟಿಯ ಕಾರಣದಿಂದ, ಪೀಸಿನ ಕಾರಣದಿಂದ ನಮ್ಮದೇ ನೆಲವನ್ನು ನಾವು ಹೀಗೆ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ
ಅನ್ನೋದನ್ನು ಗ್ಲೋಬಲಿ ಸಂದೇಶ ಕೊಡ್ತಾ ಇದೆ. ಮತ್ತು ಅಮೆರಿಕ ಸೇರಿದಂತೆ ಯಾವ ದೇಶಗಳು ಕೂಡ ಇಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಭಾರತದ ಸಂದರ್ಭದಲ್ಲಿಯೂ ಕೂಡ ಏನು ಮಾಡಲಿಕ್ಕೆ ಆಗದ ಚಿತ್ರಣ ಆಗ್ಬೋದು. ಬಹಳ ವಿಶೇಷವಾಗಿ ಭಾರತ ಸ್ಟ್ರಾಂಗ್ ಲೀಡರ್ಶಿಪ್ಪನ್ನು ಮತ್ತು ಸೂಕ್ತ ಸಮಯದಲ್ಲಿ ಇದರ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ಅಂದ್ಕೊಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಹಳೆಯ ಸೋವಿಯತ್ ಯೂನಿಯನು ಯಾವುದೆಲ್ಲ ಆಗಿತ್ತು ಈ ಪ್ರದೇಶಗಳು, ಇದರ ಒಂದು 15 ನಾನು ಆಗಲೇ ಹೇಳಿದೆ ರಿಪಬ್ಲಿಕ್ಸು ಇವತ್ತು ಡಿಸ್ಇಂಟೆಗ್ರೇಟ್ ಆಗಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಹೋಗಿಬಿಟ್ಟಿದ್ದಾವೆ. ಇದು ನೋಡ್ತಾ ಹೋಗ್ತೀರಿ ಎಲ್ಲೆಲ್ಲಿದೆ ಅಂತ. ಒಮ್ಮೆ ಇದನ್ನು ನೋಡ್ತಾ ಹೋಗಿ ಅರ್ಮೇನಿಯನಿಂದ ಸ್ಟಾರ್ಟ್ ಆಗಿ ಉಜ್ಬೇಕಿಸ್ತಾನದ ತನಕ ಒಂದಷ್ಟು ಸೆಂಟ್ರಲ್ ಏಷ್ಯಾ, ಒಂದಷ್ಟು ಈ ಯಾವುದು ನಿಮಗೆ ಲ್ಯಾಟ್ವಿಯಾ, ಲಿಥುವೇನಿಯಾ, ಮೊಲ್ಡೋವಾ, ರಷ್ಯಾ ಆಫ್ಕೋರ್ಸ್ ಇಟ್ ವಾಸ್ ಸೆಂಟ್ರಲ್ ಪಾರ್ಟು. ಈ ಪ್ರದೇಶಗಳು ಇಲ್ಲಿರ್ತಕ್ಕಂಥದ್ದು ಲ್ಯಾಟ್ವಿಯಾ ಗಿಟ್ವಿಯಾ ಎಲ್ಲ, ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗಲೂ ನೋಡುವಂಥ ಪ್ರಯತ್ನ ಮಾಡೋಣ. ಓಕೆ, ಸೊ ಅಗೇನ್ ಇಟ್ ಈಸ್ ರಷ್ಯಾದ ಮ್ಯಾಪು 1899 ಹೇಗಿತ್ತು ಅಂತ ನಾನು ಆಗಲೇ ಹೇಳಿದೆ. ಒಂದು ಕಡೆ ಪ್ರೀ ಮೆಡಿಟೇಟೆಡ್ ವಾರ್ ಅಂತ ಹೇಳ್ತಾ ಇದ್ದಾರೆ, ಆದರೆ ರಷ್ಯಾದ ಸಂದರ್ಭದಲ್ಲಿ ಇಟ್ಸ್ ಅ ಸ್ಪೆಷಲ್ ಆಪರೇಷನ್ ಅಂಥೇಳಿ. ನೋಡಿ ಯಾವೆಲ್ಲ ಫ್ರಂಟ್ಗಳಲ್ಲಿ ಓಪನ್ ಆಯಿತು ಅಂಥೇಳಿ, ಹೇಗೆಲ್ಲ ಇದಾಯಿತು. ಚೆರ್ನೋಬಿಲ್ ಎಲ್ಲ ಇದಾಗ್ತಾ ಇದೆ, ಎಲ್ಲ ಆಳ್ತಾ ಇದ್ರು. ಯುಕ್ರೈನರು ಕೂಡ ನಾನು ಕೆಲವಷ್ಟು ಫ್ಲೈಟನ್ನು ಹೊಡೆದ್ವಿ ಅಂತ ಹೇಳಿದ್ರು, ಕೆಲವಷ್ಟು ಸೋಲ್ಜರ್ಸನ್ನು ಹೊಡೆದ್ವಿ ಅಂತ ಹೇಳಿದ್ರು. ರಷ್ಯಾ ಮಾತ್ರ ಮುಂದುವರೆದುಕೊಂಡು ಸಾಗ್ತಾ ಇದೆ. ಸೊ ಇದು ಆಗಿರ್ತಕ್ಕಂಥ ಬೆಳವಣಿಗೆ. ಸೊ ಬ್ಲ್ಯಾಕ್ ಸಿ ನಮಗೆ ಇಂಪಾರ್ಟೆಂಟು. ಯುಕ್ರೈನ್ ಮತ್ತು ರಷ್ಯಾ ಅಂದ ತಕ್ಷಣ ಅದಕ್ಕೆ ಒಂದು ಓಪನಿಂಗ್ ಸಿಗುವಂಥದ್ದು 365 ದಿನಗಳು ಕೂಡ ಓಪನಿಂಗು, ನ್ಯಾವಿಗೇಷನಿಗೆ ಅವಕಾಶ ಇರುವಂಥದ್ದು ಬ್ಲ್ಯಾಕ್ ಸಿ ಫ್ಲೀಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರಾಟಜಿಕ್ ಮತ್ತು ಕಮರ್ಷಿಯಲ್ ಪರ್ಪಸ್ಗೋಸ್ಕರ. ಈ ಬ್ಲ್ಯಾಕ್ ಸಿ ಅನ್ನುವಂಥದ್ರ ಒಂದು ಸಿಯ ಸುತ್ತಮುತ್ತ ಯಾವೆಲ್ಲ ದೇಶಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಲ್ಗೇರಿಯಾದಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಲ್ಗೇರಿಯಾ, ರೊಮ್ಯಾನಿಯಾ, ಯುಕ್ರೈನ್, BRU ಬ್ರೂ, ರಷ್ಯಾ, ಜಾರ್ಜಿಯಾ, ಟರ್ಕಿ, RGT. ಸೊ BRU RGT ಅನ್ನುವಂಥ ಒಂದು ನಿಮಾನಿಕ್ಸಲ್ಲಿ ಇದನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಬ್ಲ್ಯಾಕ್ ಸಿ ಭಾಳ ಇಂಪಾರ್ಟೆಂಟ್. ಕ್ರಿಮಿಯಾ ಆಲ್ರೆಡಿ ರಷ್ಯಾದ ಭಾಗ ಆಗಿದೆ, ರಷ್ಯಾಗೆ ಇದು ಓಪನಿಂಗನ್ನು ಕೊಡ್ತಾ ಇದೆ. ಸೊ ಬ್ಲ್ಯಾಕ್ ಸಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಸಿ ಇದು. ಮತ್ತು ಇಲ್ಲಿ ಸಿ ಆಫ್ ಮರ್ಮರ ಅನ್ನುವಂಥದ್ದಿದೆ, ಇದನ್ನು ಕನೆಕ್ಟ್ ಮಾಡುವಂಥದ್ದು ಬಾಸ್ಪರಸ್ ಸ್ಟ್ರೈಟು. ಮತ್ತು ಸಿ ಆಫ್ ಮರ್ಮರ ಮತ್ತು ಏಜಿಯನ್ ಸಿಯನ್ನು ಕನೆಕ್ಟ್ ಮಾಡುವಂಥದ್ದು ಡಾರ್ಡನಲ್ಲೆಸ್ ಸ್ಟ್ರೈಟ್ ಅನ್ನುವಂಥದ್ದು ಜಲಸಂಧಿಗಳು ಇದೆಲ್ಲವೂ ಕೂಡ. ಮತ್ತು ಏಜಿಯನ್ ಸಿ ಮತ್ತು ಮೆಡಿಟರೇನಿಯನ್ ಬಂದ ತಕ್ಷಣ ನಿಮ್ಗೆ ನಿಧಾನಕ್ಕೆ ಈ ಆಫ್ರಿಕಾ ಖಂಡ, ಯುರೋಪ್ ಖಂಡ ಇದೆಲ್ಲವೂ ನೆನಪಾಗುತ್ತೆ. ಮತ್ತು ಆಚೆಗೆ ಹೋದ್ಬಿಟ್ರೆ ಅಟ್ಲಾಂಟಿಕ್ ಸಿಗುತ್ತೆ. ಓಕೆ, ಇದು ಬಹಳ ಸಿಗಳದ್ದು. ಮತ್ತು ಕ್ಯಾಸ್ಪಿಯನ್ ಅಂದರೆ ತಾರಿಕ್ ಕಂಟ್ರೀಸ್ ಬಗ್ಗೆ ನೀವು ಯಾವಾಗಲೂ ಇದೇ ಚಾನಲಲ್ಲಿ ಒಂದು ವಿಡಿಯೋನು ಮಾಡಿದ್ದೆ. ತಾರಿಕ್ ಕಂಟ್ರೀಸು ಯಾವುದೆಲ್ಲ ಕ್ಯಾಸ್ಪಿಯನ್ ಸಿಯನ್ನು ಸರೌಂಡ್ ಮಾಡುತ್ತೆ. ಇದು BRU RGT ಅನ್ನುವಂಥದ್ದು, ಬ್ರೂ RGT ಅನ್ನುವಂಥದ್ದು ಈ ಕಂಟ್ರೀಸು ಬ್ಲ್ಯಾಕ್ ಸಿಯನ್ನು ಸರೌಂಡ್ ಮಾಡುವಂಥದ್ದು. ಅಗೇನ್ ಇದರಲ್ಲಿ ಬಹಳ ಸರಳವಾಗಿ ನೋಡ್ತಾ ಹೋಗ್ಬೋದು ಇನ್ನೊಮ್ಮೆ. ಆ್ಯಂಡ್ ಆಫ್ಕೋರ್ಸ್ ಇಲ್ಲಿ ಬಾಸ್ಪರಸ್ಸು, ಸಿ ಆಫ್ ಮರ್ಮರ, ಡಾರ್ಡನಲ್ಲಸ್ಸು, ಸಿ ಆಫ್ ಕ್ರೀಟು, ಮೆಡಿಟರೇನಿಯನ್ನು, ಆಮೇಲೆ ನಿಮಗೆ ಸೈಪ್ರಸ್ಸು ಇದೆಲ್ಲವೂ ಸಿಗುತ್ತೆ. ಏಷ್ಯಾ ಸಿಗುತ್ತೆ. ಟರ್ಕಿ ನೋಡಿ ಇದರಲ್ಲೂ ಇದೆ, ಯುರೋಪ್ನಲ್ಲೂ ಇದೆ, ಏಷ್ಯಾದಲ್ಲೂ ಇದೆ. ಸೊ ಕಮ್ಮಿಂಗ್ ಬ್ಯಾಕ್ ಟು ರಷ್ಯಾ, ಆರ್ಕ್ಟಿಕ್ ಸಿ ಫ್ರೀಸ್ ಆಗಿರುತ್ತೆ. ಪೆಸಿಫಿಕ್ಕು ಅಫ್ಕೋರ್ಸು ಒಂದಷ್ಟು ಇದ್ದಿದ್ದರೂ ಕೂಡ ಅಲ್ಲೂ ಕೂಡ ಫ್ರೀಸು ಅದು ಇದಾಗಿರುತ್ತೆ. ಆದರೆ ಯುರೋಪಿಗೆ ಗ್ರೇಟರಾಗಿ ಕನೆಕ್ಟ್ ಮಾಡುವಂಥ ಒಂದು ಸಿ ಅಂತ ಹೇಳಿದ್ರೆ ದಟ್ ಈಸ್ ಬ್ಲ್ಯಾಕ್ ಸಿಯ ಮೂಲಕ ಇದು ಸಾಧ್ಯ ಆಗ್ತಾಯಿದೆ. ನೀವು ವರ್ಲ್ಡ್ ಮ್ಯಾಪನ್ನು ಇನ್ನೊಂದು ಸತಿ ನೋಡ್ತಾ ಹೋಗ್ಬೋದು. ಭಾರತದ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮಗೆ ಹೇಗೆ ರಷ್ಯಾ ತನ್ನ ಭಾಗ ಯುಕ್ರೇನನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯ ಆಯಿತೋ, ಹೇಗೆ ಇಸ್ರೇಲ್ ತನ್ನ ಭಾಗವನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯ ಆಗುತ್ತೋ, ಅದೇ ರೀತಿಯಲ್ಲಿ ಇಫ್ ವಿ ಟ್ರೈ ದಟ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಭಾರತದ ಭಾಗ ಆಗಬೇಕು ಅನ್ನುವಂಥದ್ದು ಅನೇಕ ಭಾರತೀಯರ ಕನಸು ಕೂಡ. ಈ ಮೂಲಕ ನಾವು ಇಲ್ಲಿ ಯುದ್ಧದ ಎಲ್ಲ ಸನ್ನಿವೇಶ ಹೇಗೆ ಇದು ಹಿನ್ನೆಲೆ ಸಾಧ್ಯತೆ ಏನು ಅಂತ ನೋಡ್ತಾ ಹೋದರೆ ಬಹಳ ಸಿಂಪಲ್ಲು. ಒಂದು ಯುಕ್ರೈನು ಸರೆಂಡರ್ ಆಗಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಗ್ಲೋಬಲ್ ಟೆನ್ಷನ್ಸ್ ಕ್ರಿಯೇಟ್ ಆಗ್ಬೋದು. ಹೆಚ್ಚು ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ರಷ್ಯಾದ ಜೊತೆಗೆ ಟ್ರೇಡ್ ಮಾಡುವಂಥ ದೇಶಗಳಿಗೆ ಒಂದಷ್ಟು ಸಮಸ್ಯೆ ಆಗ್ಬೋದು, ಅಥವಾ ರಷ್ಯಾದಿಂದ ಆಚೆ ಬರುವಂಥ ವಸ್ತುಗಳ ಮೇಲೆ ಸಮಸ್ಯೆ ಆಗುತ್ತೆ. ಗ್ಲೋಬಲ್ ಎಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ಇನ್ವೆಸ್ಟರ್ಸ್ದು ಒಂದು ಸೆಂಟಿಮೆಂಟ್ ಹರ್ಟ್ ಆಗುತ್ತೆ. ಗ್ಲೋಬಲ್ ಎಕಾನಮಿ ಒಂದಷ್ಟು ಡೌನ್ಫಾಲ್ ಆಗ್ಬೋದು, ಗ್ರೋತ್ ಡೌನ್ಫಾಲ್ ಆಗ್ಬೋದು. ಆದರೆ ಒಂದಷ್ಟು ಆಪರ್ಚುನಿಟಿ ಕೂಡ ಇದೆ. ರಷ್ಯಾ ಮತ್ತು ಯುಕ್ರೈನ್ ಸೇರಿದಂತೆ ವೀಟ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆ ವೀಟ್ ಪ್ರೊಡಕ್ಷನು ಇವತ್ತು ಕಟ್ಟಾಗ್ತಾ ಇದ್ದಾಗೆ ಭಾರತದಂಥ ದೇಶಗಳು ಇದರ ಒಂದು ಅವಕಾಶವನ್ನು ಬಳಸ್ಕೊಂಡು ವಿಶ್ವಕ್ಕೆ ವೀಟನ್ನು ಕೊಡುವಂಥ ಪ್ರಯತ್ನ ಮಾಡ್ಬೋದಾ ನೋಡಬೇಕು. ಇದು ಒಂದು ಕ್ರೈಸಿಸ್ನಲ್ಲಿ ಒಂದು ಅವಕಾಶ. ಆ್ಯಂಡ್ ಅಫ್ಕೋರ್ಸ್ ಎರಡೂ ಕೂಡ ಪಾಸಿಬಿಲಿಟೀಸ್ ಇರುತ್ತೆ. ಸಮ್ವನ್ಸ್ ಲಾಸ್ ಈಸ್ ಸಮ್ವನ್ಸ್ ಗೇನ್ ಅನ್ನುವಂಥ ರೀತಿಯಲ್ಲಿ ವಿ ನೀಡ್ ಟು ಸಿ ವಾಟ್ ಈಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ವೆಸ್ಟ್ ಅನ್ನುವಂಥದ್ದು ಬರೀ ಸ್ಯಾಂಕ್ಷನ್ಸ್ ಹಾಕೊಂಡು ಕೂರುತ್ತಾ, ಅಥವಾ ಅಗೇನ್ ಡಿಪ್ಲೊಮ್ಯಾಟಿಕ್ ಟೇಬಲ್ಸ್ ಮೇಲೆ ಬಂದು ಡಿಪ್ಲೊಮೆಸಿಯ ಮೂಲಕ, ಪೀಸ್ ಮತ್ತು ಡಿಪ್ಲೊಮೆಸಿಯ ಮೂಲಕ ಇದಕ್ಕೆ ಸೊಲ್ಯೂಷನನ್ನು ಕಂಡುಕೊಳ್ಳುತ್ತಾ. ಭಾರತ ಕೂಡ ಇದನ್ನೇ ಅಡ್ವೊಕೇಟ್ ಮಾಡಿದ್ದು. ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸಿ, ಪುಟಿನ್ ಅವರ ಜೊತೆಗೆ ಮಾತನಾಡುವಾಗ ಮೋದಿ ಮಾತಾಡಿದ್ದಂಥದ್ದು, ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ಮತ್ತು
ಡಿಪ್ಲೊಮೆಸಿ, ರಾಜತಾಂತ್ರಿಕತೆಯ ಮೂಲಕ ಇಬ್ಬರು ಕೂಡ ಮ್ಯೂಚುವಲ್ ಸೊಲ್ಯೂಷನನ್ನು ಪಡೆದುಕೊಳ್ಳಿ. ಭಾರತದ ಸ್ಟ್ಯಾನ್ಸ್ ಏನಾಗಿರಬೇಕು? ಭಾರತ ನ್ಯೂಟ್ರಾಲಿಟಿಯಲ್ಲಿ ಬಿಲೀವ್ ಮಾಡಿದೆ, ಅದನ್ನೇ ಕಂಟಿನ್ಯೂ ಮಾಡಿದರೆ ಈ ಸಂದರ್ಭದಲ್ಲಿ ಉತ್ತಮ. ಯಾಕೆ ಉತ್ತಮ ಅಂತ ಹೇಳಿದ್ರೆ, ಒಂದು ಕಡೆ ರಷ್ಯಾ ಯೂಸ್ ಟು ಬಿ ಅವರ್ ಫ್ರೆಂಡ್, ಗುಡ್ ಫ್ರೆಂಡ್. ಯುಕ್ರೈನು ಕಳೆದ ಕೆಲವಾರು ವರ್ಷಗಳಿಂದ ಭಾರತದ ವಿರುದ್ಧ ವೋಟ್ ಮಾಡುವಂಥದ್ದಾಗಿರ್ಬೋದು, ಕಾಶ್ಮೀರದ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಭಾರತದ ಹಿತಾಸಕ್ತಿಗೆ ವಿರುದ್ಧವಾದಂಥ ನಡೆಯನ್ನೇ ಸಾಧಿಸಿದೆ. ಆದರೆ ಇದನ್ನು ನಾವೇನು ಆಪರ್ಚುನಿಟಿ ಅಂತ ತೆಗೆದುಕೊಂಡು ಯುಕ್ರೈನ್ ವಿರುದ್ಧ ಕೆಲಸ ಮಾಡುವಂಥದ್ದಲ್ಲ. ಅವರ್ ಸ್ಟ್ಯಾನ್ಸ್ ಇಸ್ ವೆರಿ ಕ್ಲಿಯರ್. ಇವತ್ತವರು ಮಹಾಭಾರತದಿಂದ ಎಲ್ಲ ಕೋಟ್ ಮಾಡ್ತಾ ಇದ್ದಾರೆ. ದಟ್ಸ್ ನೋಡಿ, ಪರಿಸ್ಥಿತಿ ಎಂಥವ್ರನ್ನು ಹೇಗೆಲ್ಲ ಬದಲಾಯಿಸುತ್ತೆ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆದರೆ ಭಾರತದ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ that we stay neutral and to make sure ಏನು ಇದರ ಕಾನ್ಸಿಕ್ವೆನ್ಸಸ್ ಬರುತ್ತೆ ಸೂಕ್ಷ್ಮವಾಗಿ ಗಮನಿಸಿ, ನಮ್ಮ ಪ್ರಜೆಗಳು ಅಥವಾ ನಮ್ಮ ಟ್ರೇಡ್ ಅನ್ನುವಂಥದ್ದು ನಮ್ಮ ಆಸಕ್ತಿಗಳಿಗೆ ಯಾವುದೇ ಧಕ್ಕೆ ಆಗದಂತೆ ನೋಡಿಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ, ನಾಳೆ ಒಂದು ವೇಳೆ ರಷ್ಯಾದ ಒಂದು ಪಾಸಿಬಿಲಿಟಿ ಆದರೆ ನಮಗೂ ಕೂಡ ನಮ್ಮದು ನೈತಿಕವಾಗಿಯೂ ಕೂಡ ನಮ್ಮ ಭಾಗಗಳನ್ನು ಪಡೆದುಕೊಳ್ಳಿಕ್ಕೆ ಅಷ್ಟು ಇಲ್ಲಿ ನಮ್ಮ ಭಾಗ ಯಾವುದಾಗಿತ್ತು ಮತ್ತು ಸ್ಟ್ರಾಟಜಿಕಲಿ ನಮ್ಗೆ ಯಾವುದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ, ಭಯೋತ್ಪಾದನೆ ಇನ್ನೊಂದು ಮತ್ತೊಂದರ ಮೂಲಕ ಆ ಪ್ರಾಂತ್ಯಗಳನ್ನು ಮತ್ತೆ ಭಾರತದ ಭೂಪಟದಲ್ಲಿ ಸೇರಿಸಿಕೊಳ್ಳಿಕ್ಕೆ ದಿಸ್ ಕ್ಯಾನ್ ಬಿ ಒನ್ ಆಫ್ ದಿ ರೀಸನ್, ಅಥವಾ ಇದು ಒಂದು ಲೆಜಿಟಿಮೆಸಿಯನ್ನು ಒದಗಿಸಿಕೊಡುತ್ತೆ ಅನ್ನೋದನ್ನು ನಾವು ಹಳ್ಳಗಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ವರ್ಲ್ಡ್ ಮ್ಯಾಪ್ ಅಗೇನ್, ಇದು ರಷ್ಯಾ ಡಿಸ್ಇಂಟಿಗ್ರೇಟ್ ಆಗುವ ಮುನ್ನ ಈಗ ಸಾಕಷ್ಟು 15 ರಷ್ಯಾ ಪ್ಲಸ್ 14 ಒಟ್ಟು ಪ್ರಾಂತ್ಯಗಳನ್ನು ನಾವು ನೋಡಿದ್ವಿ. ಭಾರತ ಇಲ್ಲಿದೆ, ಇಂಡಿಯನ್ ಓಷನ್ ಆ್ಯಂಡ್ ನೀವು ಬೇರೆ ಅಟ್ಲಾಂಟಿಕ್ ಆಗಿರ್ಬೋದು, ಪೆಸಿಫಿಕ್ ಆಗಿರ್ಬೋದು, ಕಜಕಸ್ತಾನ್, ಮಂಗೋಲಿಯಾ, ಚೈನಾ, ಏನಾದರೂ ಇನ್ನೊಂದು ವರ್ಸ್ಟ್ ಪಾಸಿಬಿಲಿಟಿ ಇಸ್ ದಟ್ ರಷ್ಯಾದು ಲೆಜಿಟಿಮೆಸಿ ಓಕೆ ಆದರೆ ಚೈನಾ ತನ್ನ ಥೈವಾನನ್ನು ಆಕ್ಯುಪೈ ಮಾಡ್ಬೋದು, ಹಾಂಗ್ಕಾಂಗನ್ನು ಮಾಡ್ಬೋದು, ಟಿಬೆಟ್ನ ಮೇಲೆ ಪೂರ್ಣ ಸ್ವಾತಂತ್ರ್ಯವನ್ನು ಅಥವಾ ಅದರ ಮೇಲೆ ಕಾನ್ಕ್ವೆಸ್ಟನ್ನು ಮಾಡ್ಬೋದು. ಈ ಚಾಲೆಂಜಸ್ ಆರ್ ಆಲ್ಸೋ ದೇರ್. ಅದು ಭಾರತಕ್ಕೂ ಕೂಡ ಒಂದು ವಾರ್ನಿಂಗ್ ಬೆಲ್. ಅಗೇನ್ ಇದು ಯುದ್ಧ ಆದಷ್ಟು ಬೇಗ ಮುಗಿಯುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ UN ಆಗಿರ್ಬೋದು ಅಥವಾ ಬೇರೆ ಎಲ್ಲ ಹಲ್ಲಿಲ್ಲದ ಹಾವು UN ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆರ್ಡರ್ ಹೇಗೆ ಒಂದು ಕನ್ಸೆನ್ಸಸ್ಸಿಗೆ ಬಂದು ಆದಷ್ಟು ಬೇಗ ಈ ಗ್ಲೋಬಲ್ ಎಕನಾಮಿಯಲ್ಲಿ ನಾರ್ಮಲ್ಸಿ ಮತ್ತು ಇಂಟರ್ನ್ಯಾಷನಲ್ ಈ ಎರಡು ರಿಲೇಷನ್ಸ್ ಇದ್ದಾವಲ್ಲ, ಈ ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯುರೋಪಿನ ಜೊತೆಗೆ ರಷ್ಯಾ ಆಗಿರ್ಬೋದು, ಈ ಪ್ರಾಂತ್ಯದಲ್ಲಿ ಸ್ಟೆಬಿಲಿಟಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಡಿಪ್ಲೊಮೆಸಿಯ ಮೂಲಕ ಆದಷ್ಟು ಬೇಗ ಸೊಲ್ಯೂಷನ್ ತಂದಷ್ಟು ಬಹುಶಃ ಈ ದೇಶದ ಒಟ್ಟಾರೆ ಬೆಳವಣಿಗೆ, ಈ ದೇಶ ಅನ್ನೋದಕ್ಕಿಂತಲೂ ಈ ವರ್ಷದ ಒಟ್ಟಾರೆ ಬೆಳವಣಿಗೆ ಮತ್ತು ಗ್ಲೋಬಲ್ ಎಕಾನಮಿಯ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗದಂತೆ ತಡೆಯುವಂಥ ಎಲ್ಲ ಪ್ರಯತ್ನ ಮಾಡ್ಬೋದು. ಸೊ ಈ ಮ್ಯಾಪ್ಗಳನ್ನು ನಾವು ಒಂದಷ್ಟು ನೋಡುವಂಥ ಪ್ರಯತ್ನ ಮಾಡಿದ್ದೇವೆ, ಜಿಯೋ ಪಾಲಿಟಿಕ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ, ಜಿಯೋಗ್ರಫಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಇದು ನಿಮಗೆ ಸಹಾಯ ಆಗಿದೆ ಅಂತ ಭಾವಿಸಿಕೊಳ್ತೇನೆ. ಈ ಜಾಗತಿಕ ರಾಜಕಾರಣದ ಬೇರೆ ಆಯಾಮಗಳನ್ನು ಕೂಡ ಸೂಕ್ಷ್ಮವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಈ ಒಂದು ವಾರ್ ಅನ್ನುವಂಥದ್ದು ಬಹುಶಃ ನಾವು ತಿಳಿದುಕೊಳ್ಳಬೇಕಾದಂತೆ, ಯಾಕಂದರೆ ಜಾಗತೀಕರಣದ ಸಂದರ್ಭದಲ್ಲಿ ಪ್ರತಿಯೊಂದು ಇಂಪ್ಯಾಕ್ಟು ಎಲ್ಲೋ ಒಂದು ಕಡೆ ಆದರೂ ಕೂಡ ನಮ್ಮ ಮೇಲೆ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದರ ಲಾಭ ನಷ್ಟಗಳ ಲೆಕ್ಕಾಚಾರ ಮತ್ತು ನಮ್ಮ ಡೈವರ್ಸಿಫಿಕೇಷನ್ನು, ನಮ್ಮ ಆತ್ಮನಿರ್ಭರತೆಯ ಮೇಲೆ ನಮ್ಮ ಬೆಳವಣಿಗೆ ಅಥವಾ ನಮ್ಮ ಒಂದು ಪರಿಣಾಮ ಅನ್ನುವಂಥದ್ದು ನಮ್ಮ ಮೇಲೆ ಆಗಬಹುದಾದಂಥ ಪರಿಣಾಮ ನಿರ್ಧರಿತವಾಗಿರುತ್ತೆ. ಮತ್ತೊಮ್ಮೆ ಧನ್ಯವಾದಗಳು. ಇದು ಶ್ರೇಯಾಂಕ ಹೆಸರನ್ನಡೆ. ಥ್ಯಾಂಕ್ ಯು. ನಮಸ್ಕಾರ.